ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾನ್ ಪ್ಲ್ಯಾನ್ಡ್, ಅವ್ರ ಮೇಲೆ ಕರೀತಾ ಇದ್ಲು, ಸೊ ಹೋಗ್ತಿದ್ದೀವಿ. ಈಗ ನಾವು ಹೋಗ್ತಾ ಇರೋದು ಚಿಕ್ಕಮ್ಮನ ಮನೆಗೆ. ಹೋಗಲಿಕ್ಕೆ ಪ್ಲ್ಯಾನ್ ಏನಿರಲಿಲ್ಲ, ಸೊ ಅದಕ್ಕೋಸ್ಕರ ನಾವು ಕಾರೇನು ಎತ್ಕೊಂಡು ಬಂದಿರಲಿಲ್ಲ. ಅವಳ ಮೇಲೆ ಕಾಲ್ ಮಾಡ್ತಿದ್ದಾಳೆ, ಬನ್ನಿ 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 ಅಂತ ಹೇಳಿ. ಸೊ ಅವಳು ರಿಕ್ಷಾ ಕಳಿಸಿದ್ದಾಳೆ. ಈಗ ಅದರಲ್ಲಿ ಹೋಗ್ಲಿಕ್ಕೋಸ್ಕರ ಮನೆಯ ಬಟ್ಟೆಯಲ್ಲಿ ಹೋಗ್ತಿದ್ದೀನಿ, ಇದೇ ಹಾಕ್ಕೊಂಡಿದ್ದೆ. ಮಳೆಯಲ್ಲಿ ಹೋಗಲಿಕ್ಕೆ ಮನಸ್ಸೇ ಇರಲಿಲ್ಲ, ಆದರೆ ಅವಳು ಕೂಡ ಕೇಳ್ತಾ ಇರಲಿಲ್ಲ. ಅವಳು ಈ ಸಲ ತುಂಬ ಸಲ ಬಂದಿದ್ದಾಳೆ, ಮತ್ತು ನಾನು ಹೋಗದಿದ್ದರೆ ಅವಳಿಗೆ ಬೇಜಾರಾಗತ್ತೆ ಅಂತ ಈಗ ಹೊರಟಿದ್ದೀವಿ. ಆಟೋದಲ್ಲಿ ಅಪ್ಪ ಅಮ್ಮನಿಗೆ ವೇಟ್ ಮಾಡ್ತಾ ಇದ್ವಿ, ಅವರು ಕ್ಲೋಸ್ ಮಾಡಿ ಡೋರೆಲ್ಲ ಬರಬೇಕಲ್ಲ. ಸೊ ಈಗ ಅವರಿಗೆ ಹೋಗಲಿಕ್ಕೆ ರೋಡ್ ಹತ್ತಿರ ಆಗಿದೆ. ಅವ್ರದ್ದು ಮನೆ ಆ್ಯಕ್ಚುಲಿ ಹೊಸಡ್ ಅಂತ ಹೇಳಿ ಅಲ್ಲಿ. ನಮ್ಮ ಸೈಡಿನವರಿಗೆ ಗೊತ್ತುಂಟು, ನೀವು ನೋಡ್ಬೋದು. ಆ ಸೈಡಲ್ಲಿದ್ದದ್ದು ರೈಲ್ವೆ ಬ್ರಿಡ್ಜ್, ಈ ಸೈಡಲ್ಲಿ ಇದು ಹೊಸದು ರೋಡು. ಇದು ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ಇದರ ವಿಡಿಯೋ ನಾನು ಹಾಕಿದ್ದೆ ಆಲ್ರೆಡಿ ಒಂದು ಸಲ. ರಿಕ್ಷಾದಲ್ಲಿ ಉಂಟಲ್ಲ, ನನಗೆ ಸರಿಯಾಗಿ ಕೈಗೆ ತಾಗಿದೆ ಒಂದು ಸಲ. ಯಾಕಂತ ಹೇಳಿದರೆ ನಾವು ಸರಿ ಒತ್ತಿ ಹೋದದ್ದು. 1ರಿಂದ 2 ಜನ ಜಾಸ್ತಿಯೇ ಇದ್ವಿ ಅಲ್ಲ, ಸೊ ಅದು ಕಟ್ಟಾಗಿ ಹೋಯಿತು ನನಗೆ. ನಾನು ಕೂತ್ಕೊಂಡಿರುವಾಗ ಎಲ್ಲಿ ಎಡ್ಜ್ ತಾಗಿತ್ತು, ಸರಿ ತಾಗಿದೆ ಮಾತ್ರ. ಬ್ಲಡ್ ಸರಿ ಹೋಗಿದೆ, ನನಗೆ ಜೋರು ನೋವಾಗ್ತಾ ಇತ್ತು. ಮತ್ತು ಈಗ ಹೋಗ್ತಾನೆ ಇದ್ದೀವಿ. ಆಟೋದಿಂದ ಈ ರೋಡಿಗೆ ಬಂದರೆ ಸ್ವಲ್ಪ ಈಸಿ ಆಗುತ್ತೆ. ಇದು ವಾಟರ್ ಪಾರ್ಕ್, ನಾನಿನ್ನೂ ಬಂದಿಲ್ಲ, ಬರಬೇಕಂತ ಇದ್ದೀವಿ. ಯಾವಾಗ ಪ್ಲ್ಯಾನ್ ಮಾಡೋದು ಗೊತ್ತಿಲ್ಲ. ನನ್ನ ಮಗ ಕೂಡ ಹೇಳ್ತಾ ಇದ್ದ, ಅಲ್ಲಿ ಸ್ಲೈಡ್ ಉಂಟು, ಹೋಗ್ಬೋದಿತ್ತು ಅಂತ ಹೇಳಿ. ಮಳೆಗೆ ನೋಡಿಬೋದು ನೀವು, ಎಲ್ಲ ಕಡೆ ಗದ್ದೆಯಲ್ಲಿ ನೀರು ತುಂಬಿದೆ. ಈಗ ನೋಡಲಿಕ್ಕೆ ಖುಷಿಯಾಗತ್ತೆ ಊರಲ್ಲಿ. ಬಟ್ ಇಷ್ಟೇ ಅಂದರೆ ಮಳೆಯಲ್ಲಿ ಸ್ವಲ್ಪ ನನಗೆ ಹೊರಗೆ ಹೋಗೋದಂದರೆ ಅಷ್ಟು ಇಷ್ಟ ಇಲ್ಲ, ನನಗೆ ಕಿಚ್ಕಿಚಾಗೋದು ಜಾಸ್ತಿ. ಆದರೆ ಈಗ ಅವಳು ಕೇಳ್ತಾ ಇಲ್ಲ, ಸೊ ರಿಕ್ಷಾ ಕೂಡ ಹೇಳಿದ್ಲು ಅಂತ ಹೇಳಿ ಹೊರಟಿದ್ದೀವಿ. ಯಾವತ್ತಾದರೂ ನೋಡಬೇಕು, ಟೈಮ್ ಸಿಕ್ಕಿದಾಗ ಬಂದು ವಾಟರ್ ಪಾರ್ಕಿಗೆ ಒಂದು ಹೋಗಿ ನೋಡಬೇಕಂತ ಇದ್ದೀನಿ. ನಮ್ಮೂರಲ್ಲಿಯೇ ಒಂದು ವಾಟರ್ ಪಾರ್ಕ್ ಆಗಿದೆ, ನಾವೇ ಹೋಗಿಲ್ಲ ಅಂದರೆ ಹೇಗೆ. ಸೊ ಅವರ ಮನೆ ಹತ್ತಿರ ರೋಡ್ ಒಂಚೂರು ಕೂಡ ಸ್ವಲ್ಪನೂ ಒಳ್ಳೆಯದಿಲ್ಲ. ಅದಕ್ಕೋಸ್ಕರ ರಿಕ್ಷಾದವರು ಪಾಪ ಬಂದು ಇಲ್ಲಿ ನಿಲ್ಲಿಸಿದ್ರು, ಅಂದರೆ ಒಳಗಿನ ರೋಡ್ ತನಕನೇ ತೊಗೊಂಡು ಬಂದರು ಅವರ ಮನೆ ಹತ್ರನೇ. ಇಲ್ಲಿಂದ ಮಾತ್ರ ಅವರ ಮನೆ ಹತ್ತಿರ 1-2 ಮನೆ ದಾಟಿ ಹೋಗಬೇಕಾಗ್ತದೆ, ಅಲ್ಲಿ ರೋಡ್ ಇಲ್ಲ. ಬಟ್ ಹೋಗುವಾಗ ರಿಕ್ಷಾದವರು, ರಿಟರ್ನ್ ಮನೆಗೆ ಹೋಗುವಾಗ ರಿಕ್ಷಾದವರು ಕೇಳಿಲ್ಲ ಇಲ್ಲಿ ಬರಲಿಕ್ಕೆ. ತುಂಬ ಅಂದರೆ ತುಂಬ ಕಿಚ್ಕಿಚಾಗಿದೆ ಅವರ ಮನೆ ಹತ್ರ ಬರುವ ರೋಡು. ನಾನು ನಿಮಗೆ ಹೋಗುವಾಗ ತೋರಿಸ್ತೀನಿ ವಿಡಿಯೋ. ಇದು ಇವರ ಮನೆ. ಲಾಸ್ಟ್ ಟೈಮ್ ಕೂಡ ನಾನು ಬಂದಿದ್ದೆ. ನನಗೆ ಇವ್ರದ್ದು ಸಿಟ್ಔಟ್ ಇಷ್ಟ ಆಗುತ್ತೆ, ಬಿಕಾಸ್ ಫುಲ್ ಅಂದರೆ ಫುಲ್ ದೊಡ್ಡದುಂಟು. ಸೊ ನಾವು ಸೆಕೆಗಾಲದಲ್ಲಿ ಎಲ್ಲ ತುಂಬ ಇಲ್ಲಿ ಮಲಗ್ತಾ ಇದ್ವಿ ಮೊದಲು. ಬಟ್ ಇಷ್ಟೇ ಅಂತ ಹೇಳಿದರೆ ಸೊಳ್ಳೆ ಕಾಟ ಇರುತ್ತೆ. ಸೊ ಇಲ್ಲಾಂದರೆ ಖುಷಿಯಾಗತ್ತೆ ಎಲ್ಲರೂ ಕೂಡ ಹೊರಗೆ ಕೂತ್ಕೊಳ್ಳಿಕ್ಕೆ. ಯೋನೋ ಜಾಕ್ಸನ್, ನೀವು ಲಾಸ್ಟ್ ಟೈಮ್ ವೀಡಿಯೋಸ್ಗಳಲ್ಲಿ ಎಲ್ಲ ನೋಡಿರ್ಬೋದು. ನಮ್ಮ ಅಮ್ಮ ಇಲ್ಲಿ ಬಂದರೆ ಉಂಟಲ್ಲ, ಅವಳಿಗೆ ಕೆಲಸ ಮಾಡಲಿಕ್ಕೆ ಇಷ್ಟ. ಅಂದರೆ ಅವಳ ತಂಗಿಗೆ ಹೇಗೆ ಅಂದರೆ ನಮ್ಮಮ್ಮ ಒಂದು ಅಮ್ಮನ ಥರ. ಸೊ ಏಜ್ ಗ್ಯಾಪ್ ಕೂಡ ದೊಡ್ಡದುಂಟಲ್ಲ. ಈ ಬಸ್ಸಲ್ಲೇ ಅವಳು ಒಟ್ರಾಶಿ ಮಾಡಿಬಿಟ್ಟಿದ್ಲು. ಸೊ ಅದರಿಂದ ಸ್ವಲ್ಪ ಬಸ್ಸಲ್ಲೇಗೆ ಈ ಥರ ಮಾಡಿಕೊಡಲಿಕ್ಕೆ ಹಸ್ಬೆಂಡ್ ಹತ್ರ ಅಮ್ಮ ಹೇಳಿದರು. ಸೊ ನನ್ನ ಹಸ್ಬೆಂಡಿಗೆ ತರಕಾರಿ ಮಾಡೋದೆಲ್ಲ ಅಂದರೆ ತುಂಬ ಇಷ್ಟ ಅಲ್ಲ. ಸೊ ಅವ್ರು ಮತ್ತೆ ಸ್ವಲ್ಪ ಮಾಡಿಕೊಟ್ರು. ಮತ್ತು ಅಮ್ಮ ಕಟ್ಕೊಂಡಿದ್ದಾಳೆ, ಕಟ್ಟಿಗೆ ಮಾತ್ರ ಕಟ್ ಮಾಡಿ ಕೊಟ್ಟಿದ್ದು ಅಷ್ಟೇ. ಮತ್ತು ಊಟಕ್ಕೆ ಕೂತ್ಕೊಂಡ್ವಿ. ಇವತ್ತು ಚಿಕನ್ ತವ ಮತ್ತು ಚಿಕನ್ ಕರಿ ಮಾಡಿದ್ಲು. ಚಿಕನ್ ತವ ಇವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಫಸ್ಟ್ ಚಿಕನ್ ತವ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಚಿಕ್ಕಮ್ಮ, ಅದರ ನಂತರ ನಾವು ಮಾಡಿದ್ದು. ಮತ್ತೆ ನಾನು ವಿಡಿಯೋ ಮಾಡಿಲ್ಲ. ಇದು ರಾತ್ರಿ ಊಟದ್ದು ಆಗ್ಬೋದಾ, ರಾತ್ರಿ ಊಟಕ್ಕೆ ಮತ್ತು ನಾನ್ ವೆಜ್ ಬೇಡ ಅಂತ ಫೀಲ್ ಆಗ್ತಾಯಿತ್ತು. ಸೊ ನಾವು ಪಾನಿಪುರಿಯನ್ನು ಮಾಡಿದ್ವಿ. ಗಮ್ಮತ್ತು ಪಾನಿಪುರಿ ಎಲ್ಲರೂ ತಿಂದಿದ್ದಾರೆ, ಬಟ್ ನನಗೆ ಪಾನಿಪುರಿ ತಿನ್ನಲಿಕ್ಕೇ ಆಗಿಲ್ಲ. ಯಾಕಂತ ಹೇಳಿದರೆ ನಾನು ಒಂದು ತಮ್ಮ ಬರುವಾಗ ತುಂಬ ಬೇಕ್ರಿ ಐಟಮ್ಸ್ಗಳನ್ನು ತೊಗೊಂಡು ಬಂದಿದ್ದ. ಸೊ ನಾನು ಗಟ್ಟಿ ತಿನ್ಕೊಂಡಿದ್ದೀನಿ. ಅದು ನನಗೆ ಬೇಗ ಗ್ಯಾಸ್ಟ್ರಿಕ್ ಆಗೋದು. ನನ್ನ ತಂಗಿ ನಗೆ ಆಡೋದಾಗ್ಬೋದು. ನೀನು ವೀಡಿಯೋ ತೆಗ್ತಿರ್ತದೆ ನನಗೆ ಗೊತ್ತಿಲ್ಲ, ನಾನು ಸರಿ ಬಾಯಲ್ಲಿ ತುಂಬಿಸ್ಕೊಳ್ತಾ ಇದ್ದೆ ಅಂತ ಹೇಳಿ. ಸೊ ಇವರು ಸ್ವಲ್ಪ ತಿಂದರು.
ಜಹಸ್ಲಿನಿಗೆ ನೋಡ್ಬೋದು ನೀವು, ಒಂದು ಮಸಾಜರ್ ಇತ್ತದು ನೋಡಿರ್ಬೋದು ನೀವು, ಖುಷಿಯಾಗುತ್ತೆ ಅವಳಿಗೆ ಹಾಕುವಾಗ. ಮಸಾಜ್ ಮಾಡೋದು ತುಂಬ ಒಳ್ಳೆ ಫೀಲ್ ಆಗುತ್ತೆ. ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಅಂತೆ, ಬಟ್ ಒಳ್ಳೇದಾಗುತ್ತೆ. ನನಗೂ ಕೂಡ ತುಂಬ ಇಷ್ಟ ಆಯ್ತು ಇದು. ಇವರು ಮನೆಯದ್ದು ನೋಡೋಣ, ಎಲ್ಲಾದರೂ ಸಿಕ್ಕಿದ್ರೆ ತಗೊಳ್ತೀನಿ. ಅವರು ಜಾತ್ರೆ ಪೇಟೆಯಲ್ಲಿ ತಗೊಂಡಿದ್ದಂತೆ. ಕರ್ಕಕ್ಕೆ ಬೇಕಾ ಭಾರಿ ಖುಷಿಯಾಗಿದೆ ನನಗೆ ಮಾಡಿ ಅಂತ ಹೇಳುದು ಮತ್ತೆ ಮತ್ತೆ ಮತ್ತೆ. ಮಕ್ಕಳಿಗೆ ಮಸಾಜ್ ಎಲ್ಲ ಇಷ್ಟ ಆಗೋದು ಕಡಿಮೆ ಅಲ್ಲ, ಗರ್ಲ್ ಚೈಲ್ಡಿಗೆ ಇಷ್ಟ ಆಗುತ್ತೆ. ಬಾಯ್ ಚೈಲ್ಡಿಗೆ ಹೇಳೋದೇ ಬೇಡ ಬಿಡಿ, ಒಂದು ಕಡೆ ಕೂತ್ಕೊಳ್ಳಲ್ಲ ಅವರು. ಮತ್ತು ಪಾನಿಪುರಿ ಎಲ್ಲ ಗಟ್ಟಿ ತಿಂದು ಈಗ ಕ್ಯಾನಿಶಾ ಕ್ಲೀನ್ ಮಾಡ್ತಾ ಇದ್ದಾಳೆ. ಕ್ಯಾನಿಶಾ ಮತ್ತು ಜಾಕ್ಸನ್ ಇಬ್ಬರು ಸೇರಿ ಕ್ಲೀನ್ ಮಾಡಿದ್ದಾರೆ ಮನೆಯನ್ನು. ನಾವು ಒಂದು ದಿನಕ್ಕೆ ಬಂದದ್ದಷ್ಟೇ, ನಾಳೆ ಬೆಳಿಗ್ಗೆ ಎದ್ದು ಹೋಗೋದೆ. ಆದರೆ ಹಾಗೆಯೇ ನಾನು ಮನೆಗೆ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕರೀತಾ ಇರ್ತಾರೆ, ಬಿಕಾಸ್ ನಾನು ಅವರಿಗೆ ಫಂಕ್ಷನ್ಸ್ಗಳಲ್ಲಿ ಕೂಡ ಸಿಗಲ್ಲ ಅಲ್ಲ, ಅದೇ ಪ್ರಾಬ್ಲಮ್ ಆಗೋದು. ಇವರು ಯಾವತ್ತಾದರೂ ಒಂದು ಕಡೆ ಸಿಕ್ಕೊಳ್ತಾರೆ, ಬಟ್ ನಾನೇ ಸಿಗಲ್ಲ ಅವರಿಗೆ. ನೋಡ್ಬೋದು ನೀವು ರೋಡ್ ಹೇಗೆ ಆಗಿದೆ, ನಾನು ಹೇಳಿದ್ದೆ ಅಲ್ಲ, ಹೀಗೇನೆ ಹಾರಿ 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 ಅರ್ಧ ಬಂದಿದ್ದೀವಿ ನಾವು. ಒಳ್ಳೆ ಬೂಟ್ ಹಾಕಿದಾಗೆ ಇತ್ತು ಶೂಸ್ಗಳೆಲ್ಲ. ರಿಕ್ಷಾದವರು ಬರಲಿಕ್ಕೆ ಕೇಳಲಿಲ್ಲ, ಅವ್ರದ್ದು ಕೂಡ ತಪ್ಪಿಲ್ಲ ಪಾಪ. ಗಾಡಿ ನಿಲ್ಲಲ್ಲ, ಅಂದರೆ ಒಂಥರ ಜಾರತ್ತೆ. ಅದು ಕೂಡ ನಮ್ಮಂಥ ದಪ್ಪವರು ಅದು ಕೂಡ ಓವರಲ್ಲಿ ಹಾಕಿ ಹೋಗೋದು ಜನ ಜಾಸ್ತಿಯಾಗಿ. ಎಲ್ಲಿಯಾದರೂ ಬಿದ್ದರೆ ಮತ್ತೆ ತಪ್ಪು ಹೇಳೋದು ರಿಕ್ಷಾದವ್ರದ್ದೇ ನಾವು. ಮತ್ತೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಿಯಾದರೂ ನೀರು ಸಿಕ್ಕಿದ್ರೆ ಸಾಕು ಅಂತ ಬೇಡ್ಕೊಳ್ತಾ ಹೋಗ್ತಿದ್ವಿ. ಯಾಕಂದರೆ ಅದು ರಿಕ್ಷಾ ಕೂಡ ಗಲೀಜಾಗ್ಬೋದು, ಹಾಗೆ ಬೂಟ್ ಹಾಕಿದಾಗೆ ಆಗಿದೆ, ಚಪ್ಪಲಿ ಎಲ್ಲ ಹಾಕಿದ ಬಟ್ಟೆಯಲ್ಲೇ ಬಂದಿದ್ದು ನಾವು. ಅರ್ಧ ಒದ್ದೆಯಾಗಿ ಹೋಗಿದ್ದೀವಿ, ಮಳೆ ಇತ್ತು. ಸೊ ಜಾಕ್ಸನ್ ಬಿಡಲಿಕ್ಕೆ ಬಂದಿದ್ದ ನಮಗೆ. ಇಲ್ಲ ಅಂತ ಹೇಳಿದರೆ ಕೊಡೆ ಕೂಡ ತಂದಿರಲಿಲ್ಲ. ನಾವು 1-2 ಕೊಡೆ ತಂದಿದ್ವಿ, ತುಂಬ ಜನ ಇದ್ದೀವಿ, ರೋಡ್ ಕೂಡ ಹಾಳಾಗಿದೆ, ದೂರ ಹೋಗಿ ಹತ್ತಬೇಕಾಯಿತು. ಸೋನು ಹತ್ರ ಮಗುವನ್ನು ಕೊಟ್ಟಿದ್ವಿ, ಆದರೂ ಕೂಡ ಭಯ ಆಗತ್ತೆ, ಜಾರಿದರೆ ಕಷ್ಟ ಅಲ್ಲ. ಮತ್ತು ಒಂದು ಕಡೆ ನೀರು ಕಾಣಿಸಿತು, ಅಲ್ಲಿ ವಾಶ್ ಮಾಡಿಕೊಂಡಿದ್ದು ನಾವು. ಇಲ್ಲಾಂದರೆ ಪಾಪ ರಿಕ್ಷಾದವ್ರದ್ದು ಗಲೀಜಾಗತ್ತಲ್ಲ, ರಿಕ್ಷಾದವ್ರು ನೋಡ್ಬೋದು ನೀವು, ಅಲ್ಲಿ ಕಾಣಿಸ್ತಾ ಉಂಟಲ್ಲ. ಸೊ ಅವ್ರು ಬಂದಿದ್ರು, ನಾವು ಅವ್ರ ಜೊತೆಗೆ ಬಂದ್ವಿ. ಅಮ್ಮ ಮತ್ತು ಮೀನಿನ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ನಾವು ಬೇಡ, ತುಂಬ ಜೋರು ಮಳೆ ಉಂಟಲ್ಲ, ನೀನು ಕೂಡ ಹೋಗೋದು ಬೇಡ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಬಟ್ ಅವರಿಗೆ ಏನಿಲ್ಲ, ಮೀನು ಏನಿಲ್ಲ ಅಂತ ಹೇಳಿ ಬೊಬ್ಬೆ ಹಾಕ್ಕೊಳ್ತಾ ಇದ್ರು. ಮತ್ತು ಒಂದು ಕಡೆ ಇದು ಚಿಪ್ಪು ಕಾಣಿಸಿತು. ನಮ್ಮ ಸೈಡಲ್ಲಿ ಉಂಟಲ್ಲ ಡಿಫ್ರೆಂಟ್ ಚಿಪ್ಪುಗಳಿರುತ್ತೆ. ಇಲ್ಲಿ ನಾನು ಮಡಂತಿಯರಲ್ಲಿ ಸೇಮ್ ಚಿಪ್ಪುಗಳಿರೋದನ್ನು ನೋಡಿದ್ದೀನಿ. ಇಲ್ಲಿ ಡಿಫ್ರೆಂಟ್ ಅಂತ ಇರುತ್ತೆ. ನಾವು ತಿಸ್ರೆ ಅಂತ ತೊಗೊಂಡ್ವಿ, ಅದಕ್ಕೆ ತಿಸ್ರೆ ಅಂತ ಹೇಳೋದು. ಒಳ್ಳೆಯದಿತ್ತು, ಸ್ವಲ್ಪ ರೇತಿ ಟೈಪಲ್ಲಿ ಇತ್ತು. ಮೀನೇನು ತೊಗೊಂಡಿಲ್ಲ ನಾವು, ಯಾಕಂತ ಹೇಳಿದರೆ ಪ್ಲ್ಯಾನ್ ಇರಲಿಲ್ಲ ಅಷ್ಟೆಲ್ಲ. ಮತ್ತು ರಿಕ್ಷಾದವರು ಪಾಪ ವೇಟ್ ಮಾಡ್ತಾಯಿದ್ರು. ಅದರ ನಂತರ ನಾವು ಮನೆಗೆ ಬಂದ್ವಿ. ಇದು ನಮ್ಮ ಅಪ್ಪ ಅಮ್ಮನ ಮದುವೆ 25 ವರ್ಷದ ನೆನಪಿನಲ್ಲಿ ಮಾಡಿದ್ದು ಕ್ರಾಸ್. ಅಪ್ಪನಿಗೆ ತುಂಬ ಮನಸ್ಸಿತ್ತು ಮಾಡಲಿಕ್ಕೆ. ನನ್ನ ಮಗ ಹೋಗಿ ಅದಕ್ಕೆ ಫ್ಲವರ್ ಇಡೋದು, ಅದು ಫ್ಲವರ್ ಸರಿಯಾಗಿಲ್ಲ ಅಂತೇಳಿ ಮೇಲಿಂದ ತೆಗೆದು ಕೆಳಗೆ ಇಡೋದು, ಇದೇ ಕೆಲಸ ಮಾಡ್ತಾ ಇರ್ತಾನೆ. ಕ್ರಾಸ್ ಹತ್ರ ಮಾತಾಡೋದಂದರೆ ಅವನಿಗೆ ನಾರ್ಮಲಿ ಕೂಡ ಇಷ್ಟವೇ. ಅದರ ನಂತರ ನಾವು ಕೋಕಮ್ ಜ್ಯೂಸ್ ಕುಡಿತಾ ಇದ್ವಿ. ಇದು ನಮ್ಮ ತಂಗಿಯ ಮನೆಯಲ್ಲಿಯೇ ಮಾಡಿದ್ದಂತೆ. ಅವಳು ಥಿಕ್ ಜ್ಯೂಸನ್ನು ತಂದು ಕೊಟ್ಟಿದ್ದಾಳೆ ಅಮ್ಮನಿಗೆ. ಅದನ್ನು ಮತ್ತೆ ಮೈಲ್ಡ್ ಮಾಡಿ ನಾವು ಕುಡಿತಾ ಇರ್ತೀವಿ. ತುಂಬ ಒಳ್ಳೆಯದುಂಟು, ಫ್ರೆಶ್ ಸಿಗೋದು ಕಡಿಮೆ ಅಲ್ಲ. ಹಾಗೇ ಬಾಟಲ್ಸ್ಗಳಲ್ಲಿ ಬರುತ್ತೆ ಶಾಪಲ್ಲಿ, ಎಷ್ಟೇ ಹೇಳಿದ್ದು ಫ್ರೆಶ್ಶೇ. ಅದರ ನಂತರ ನಾನು ನನ್ನ ತಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೆ ಐಟಮ್ಸ್ ತರಲಿಕ್ಕೆ. ಮತ್ತು ನಮಗೆ ಒಂದು ಕೇಕ್ ಬೇಕಿತ್ತು. ಇಲ್ಲಿ ಒಂದು ಐಸ್ ಕ್ರೀಮ್ ಕೇಕ್ ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಇದನ್ನೇ ತರೋಣ ಅಂತ ಹೇಳಿ ಆಶ್ವಿಲ್ಗೆ ಹೇಳಿದ್ದು, ಬಟ್ ಆಶ್ವಿಲ್ಗೆ ಬೇಡ ಇತ್ತು ಈ ಐಸ್ ಕ್ರೀಮು. ಬಟ್ ನಮಗೆ ಇದನ್ನು ತಿನ್ನಲಿಕ್ಕೆ ಮನಸ್ಸಿತ್ತು. ಅವನು ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು, ರೆಡ್ ವೆಲ್ವೆಟ್ ಏನೋ ತೊಗೊಂಡು ಬಂದಿದ್ದ. ಇದು ಅರುಣ್ ಐಸ್ ಕ್ರೀಮ್ನವ್ರದ್ದು. ನನ್ನ ಪ್ರಕಾರ ಮಡಂತಿಯರಲ್ಲಿ ಎಲ್ಲಿ ಅರುಣ್ ಐಸ್ ಕ್ರೀಮ್ ಇಲ್ಲ. ಇದೊಂದು ಆ ಕೇಕ್ ಐ ಥಿಂಕ್ 550 600 ಏನೋ ಹೇಳಿದ್ದ ತಮ್ಮ, 600 ಏನೋ ಹೇಳಿದ್ದ. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಈ ಸಲ ನನ್ನ ತಮ್ಮನಿಗೆ ಸರಿ ದಬಾಯಿಸಿ ಖರ್ಚು ಮಾಡಿಸಿದ್ದೀವಿ. ಏನು ಫಂಕ್ಷನ್ ಇಲ್ಲ, ಏನಿಲ್ಲ, ಸುಮ್ಮನೆ ಕೇಕ್ ತರಿಸಿದ್ದು. ನಮಗೆ ಈ ಕೇಕ್ ಇಲ್ಲಿ ಸಿಗಲ್ಲ ಅಲ್ಲ. ನಮ್ಮ 3 ಜನರಿಗೆ ಕೂಡ ಈ ಕೇಕ್ ಇಷ್ಟ. ಹಸ್ಬೆಂಡಿಗಾಗಲಿ, ಮಗನಿಗಾಗಲಿ, ನನಗಾಗಲಿ. ಅವನು ಅದಕ್ಕೆ ಕತ್ತಲೆಯಲ್ಲಿಯೇ ತಮ್ಮನಿಗೆ ಹಗ್ ಮಾಡಲಿಕ್ಕೆ ಹೋಗಿದ್ದ. ನಿಮಗೆ ಸರಿಯಾಗಿ ಕಾಣಿಸ್ಲಿಕ್ಕಿಲ್ಲ, ಥ್ಯಾಂಕ್ ಯು ಹೇಳಿ. ಸೊ ಗಟ್ಟಿ ತಿಂದ್ವಿ ಐಸ್ ಕ್ರೀಮ್. ಫಸ್ಟ್ ಅವನಿಗೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಕೊಟ್ಟೆ, ಅವನದು ಅಭ್ಯಾಸ ಅಲ್ಲ.
ಕೇಕ್ ಕಟ್ ಮಾಡೋದು ಎಲ್ಲರೂ ಸೇರಿ ತಿಂದ್ವಿ. ಬಟ್ ಅವರಿಗೆ ಈ ಕೇಕ್ ಅವ್ರು ತರ್ತಾನೆ ಇರ್ತಾರೆ ಎಲ್ಲರ ಫಂಕ್ಷನಿಗೆ. ತುಂಬ ಗಟ್ಟಿ ಇತ್ತು ಅದು, ತಂದದ್ದಷ್ಟೇ ಅಲ್ಲ, ಮತ್ತು ಮಳೆ ಕೂಡ ಇರೋದ್ರಿಂದ ಫ್ರಿಜ್ಜಲ್ಲಿ ಇರುವ ಐಟಮ್ಸ್ಗಳು ಓವರ್ ಕೋಲ್ಡ್ ಆಗಿ ಇರುತ್ತೆ. ಈಗ ನನ್ನ ತಂಗಿಗೂ ಕೂಡ ಒಂದು ಸ್ವಲ್ಪ ಸ್ವೀಟ್ ಹುಚ್ಚು ಉಂಟು, ನನಗೆ ಅಷ್ಟು ಇಲ್ಲ, ಆದರೆ ಅವಳಿಗೆ ಸ್ವಲ್ಪ ಉಂಟು. ಅದರ ನಂತರ ಈ ಒಂದು ಡೈಲಿಯ ಕೆಲಸ, ಈವ್ನಿಂಗ್ ಟೈಮಲ್ಲಿ ಬಂದು ಆಟ ಆಡೋದು ಮಕ್ಕಳ ಜೊತೆಗೆ. ಅವನಿಗೆ ಈಗ ಪುರ್ಸೊತ್ತಿಲ್ಲ, ಗಾಡಿಗಳು ತುಂಬ ಇರೋದ್ರಿಂದ. ಆದರೆ ಏನು, ನನ್ನ ಮಗನಿಗೆ ತಮ್ಮ ಇಷ್ಟ ಆಗ್ತಾನೆ, ಅವನ ಬಿಯರ್ಡ್ಸ್ ಮುಟ್ಟೋದು ಇದೇ ಕೆಲಸ, ಕೀಸ್ ಮಾಡೋದು. ನನ್ನ ಹಸ್ಬೆಂಡಿದು ಬಿಯರ್ಡ್ ಚುಚ್ಚಿದರೆ ಅವನು ನನಗೆ ಚುಚ್ತಾ ಇದ್ದೀನಿ ನೀನು ಅಂತ ಹೇಳ್ತಾನೆ. ಅದರ ನಂತರ ಇವನು ನನ್ನ ಚಿಕ್ಕಪ್ಪನ ಮಗ, ಅವನಿಗೆ ಉಂಟಲ್ಲ ಭಯವೇ ಇಲ್ಲ ಈ ಹುಡುಗನಿಗೆ. ಕ್ರ್ಯಾಬ್ ಎಲ್ಲ ಹಿಡ್ಕೊಂಡು ಬಂದು ಆಟ ಆಡ್ತಾ ಇರ್ತಾನೆ ಅವನು. ಅದು ಚಿಕ್ಕ ಚಿಕ್ಕದು ಕ್ರ್ಯಾಬ್, ಅದಕ್ಕೆ ಕೂಡ ಮತ್ತೆ ಡೊಂಕೆಲ್ಲ ಹಾಗೇನೇ ಇರುತ್ತೆ, ಕಚ್ಚತ್ತೆ ಅಂತಲೂ ಭಯ ಆಗಲ್ಲ ಅವನಿಗೆ. ಸೊ ಇವನು ತಾನು ದೊಡ್ಡವನಲ್ಲ, ಸೊ ಅದಕ್ಕೋಸ್ಕರ ಸ್ಟೈಲಲ್ಲಿ ಹೇಳೋದು. ನಮ್ಮಲ್ಲಿ ದಟ್ಟು ಅಂತ ಹೇಳೋದು ಅಣ್ಣನಿಗೆ. ದಟ್ಟು ನಿನಗೆ ಹೇಳ್ತಿದ್ದಾನಲ್ಲ, ಮುಟ್ಟಬೇಡ ನೀನು, ನಾನು ಬ್ಯಾಗ್ ಇದರಲ್ಲಿ ಡಬ್ಬಿಯಲ್ಲಿ ಹಾಕಿ ಕೊಡ್ತೀನಿ ನಿನಗೆ, ಹಾಗೆ ಎಲ್ಲ ಹೇಳಿ. ಪಾಪ ಖುಷಿಯಾಯಿತು ನನಗೆ ಅವನ ಜೊತೆಗೆ. ಯಾಕಂದರೆ ಅವನು ಸ್ಕೂಲಿಗೆ ಹೋಗ್ತಾ ಇದ್ದ, ಮಾತ್ರ ಈವ್ನಿಂಗ್ ಟೈಮಲ್ಲಿ ಮಾತ್ರ ಸಿಗ್ತಾ ಇದ್ದ. ಬಟ್ ಈವ್ನಿಂಗ್ ಬಂದರೆ ಲೇಟ್ ತನಕ ಆಟ ಆಡ್ತಾ ಇದ್ದ. ಇಬ್ಬರು ಕೂಡ ಈ ಥರ ಕ್ರ್ಯಾಬ್ ಹಿಡಿದು ತಂದು ಕೊಡ್ತಾ ಇದ್ದ, ಡಬ್ಬಿಯಲ್ಲಿ ಹಾಕಿ ನನ್ನ ಮಗ ಆಟ ಆಡ್ತಾ ಇದ್ದ. ಮತ್ತು ಶೆಲ್ಸನ್ನು ತೊಗೊಂಡಿದ್ದದ್ದು ನೀವು ನೋಡಿದ್ವಿ, ಮರುವಾಯಿ ಅಂತ ಹೇಳ್ತಾರೆ, ಅದನ್ನು ಸುಕ್ಕ ಮಾಡಿದ್ವಿ. ಹಾಗೆ ಡ್ರೈ ಫ್ರಾನ್ಸ್ ಏನಿದೆ ಅದನ್ನು ಗ್ರೇವಿ ಟೈಪ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ. ಇವಾಗ ಕೂಡ ಸ್ವಲ್ಪ ಸ್ವಲ್ಪ ಇದೆ. ಡಡ್ಡಲ್ಲ ಫೋನು. ಹಾಂ ಜೈ. ಹಾಗೆ ಇವಾಗ ರಾತ್ರಿ ಊಟಕ್ಕೆ ಮಾಡ್ತಾ ಇರೋದು ಸೂಪು, ಚಿಕನ್ ಸೂಪನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಅದನ್ನು ತಿಂದು ಮಲಗೋದಾದರೆ ಮಲಗೋದು, ಇಲ್ಲ ಅಂದರೆ ಮತ್ತೆ ಹಸಿವಾಗ್ತಾ ಇದ್ದರೆ ಮರುವಾಯಿ ಕೂಡ ಉಂಟು. ಹಾಗೆ ಹಾಗೆ ಪ್ರಾನ್ಸ್ ಗ್ರೇವಿ ಕೂಡ ಉಂಟು, ಅದನ್ನು ತಿನ್ನೋದು. ಹಾಗೆ ಸೂಪಿಗೋಸ್ಕರ ರೆಡಿ ಆಗ್ತಾ ಇದೆ. ಅದು ಹಾಲದು ಬಿಸಿ ಮಾಡಿ ಇಟ್ಟಿದ್ವಿ, ಇದು ಸರಿಯಾಗಿ ಊಟನೇ ಮಾಡಲ್ಲ, ಸೊ ಹಾಲದಕ್ಕೋಸ್ಕರ ಇಟ್ಟದ್ದು. ಹಾಗೆ ಆನಿಯನ್ ಫ್ರೈ ಆಗ್ತಾ ಇದೆ, ಟೊಮೆಟೊ, ಸ್ಪ್ರಿಂಗ್ ಆನಿಯನ್ ಎಲ್ಲ ಕಟ್ ಮಾಡಿದ್ದಾರೆ. ಹಾಗೆ ಚಿಕನ್ ನೋಡಿ ಬಾಯ್ಲ್ ಕೂಡ ಮಾಡಿ ಆಯಿತು. ಇವಾಗ ಬೋನ್ಸ್ ಎಲ್ಲ ತೆಗಿಬೇಕು. ಹಾಗೆ ಇವಳು ತುಂಬಾ ಕಿರಿಕಿರಿ ಮಾಡೋದು, ಸೊ ಹಾಗಾಗಿ ನನಗೆ ಏನು ಕೂಡ ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ. ಇವೆಲ್ಲ ನಾನು ಮಾಡಲಿಕ್ಕೆ ಹೋಗಲ್ಲ ಜಾಸ್ತಿಯಾಗಿ ಅಲ್ಲ, ನಾನು ಮಾಡಲಿಕ್ಕೇ ಹೋಗಲ್ಲ. ಚೈನೀಸ್ ಐಟಮ್ ಎಲ್ಲ ಏನಿದೆ ನನಗೆ ಅವಳು ಅಡುಗೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಅವಳ ಹತ್ರನೇ ಹೇಳೋದು, ಅದನ್ನು ಮಾಡು ಇದನ್ನು ಮಾಡು ಅಂತ. ಅವಳು ಮಾಡ್ತಾಳೆ. ಮನೆಯಲ್ಲಿ ಮಾಡೋದೇ ತುಂಬ ಸಮಯ ಆಯಿತು. ಮೊದಲೆಲ್ಲ ಮಾಡ್ತಿದ್ಲು ಅವಳು, ಇವಾಗ ಬ್ಯುಸಿ ಅಲ್ವಾ, ಸೊ ಹಾಗಾಗಿ ಅವಳು ಮಾಡಲ್ಲ. ಹಾಗೆ ಸ್ಪ್ರಿಂಗ್ ಆನಿಯನ್ ನೋಡಿ ಕಟ್ಟಿಂಗ್ ಎಲ್ಲ ಇವತ್ತು ಅವಳೇನೆ ಮಾಡೋದು ಎಲ್ಲವೂ ಕೂಡ, ಯಾಕಂದರೆ ಮಗಳು ತುಂಬಾ ಉಪದ್ರ ಮಾಡ್ತಾಳೆ. ಇದು ನನ್ನ ಮಗಳಿಗೋಸ್ಕರ. ಇದರಲ್ಲಿ ಸ್ವಲ್ಪ ಅನ್ನವನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ. ಅದು ಬಿಸಿ ಉಂಟು ಸೂಪ್ ಇದು. ಇವೆಲ್ಲ ಇವಾಗ ಬೋನನ್ನು ತೆಗಿಲಿಕ್ಕಿದೆ, ಹಾಗೆ ಮಾಂಸ ಸಪ್ರೇಟ್ ಮಾಡಲಿಕ್ಕಿದೆ. ನೋಡಿ ಫ್ರೈ ಆಗ್ತಾ ಇದೆ ಆನಿಯನ್. ಇದು ನನ್ನ ಮಗಳಿಗೋಸ್ಕರ. ಅದರ ನಂತರ ನನಗೆ ಆಫ್ಟರ್ ಸೂಪ್ ಇದು ವೀಡಿಯೋ ಮಾಡಲಿಕ್ಕೆ ನೆನಪಿಲ್ಲ ಆಗ್ಬೋದು, ಅವಳಿಗೂ ನೆನಪಿಲ್ಲ, ನನಗೂ ನೆನಪಿಲ್ಲ. ಗಟ್ಟಿ ತಿಂದು ಆದ ನಂತರ ಹೊಟ್ಟೆಗೆ ಹೋದ ನಂತರ ನನಗೆ ನೆನಪು, ನಾವು ವೀಡಿಯೋವೇ ಮಾಡಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಮಾಡಿದರೆ ನಾನು ಶೇರ್ ಮಾಡ್ತೀನಿ. ಚಿಕನ್ ಸೂಪ್ ಮಾಡಿದ್ದು ನಾನು. ತುಂಬ ಜೋರು ಮಳೆ ಬರ್ತಾನೆ ಉಂಟು, ನೋಡ್ಬೋದು ನೀವು. ಸೊ ಗೈಸ್, ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.